ನಮಸ್ತೆ. 29/3/2025 ಶನಿವಾರ, ಕೃಷ್ಣ ಪಕ್ಷ. ಶನಿವಾರದಲ್ಲೇ ಶನಿದೇವರು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ. ಮೀನರಾಶಿಗೆ ಪ್ರವೇಶ ಮಾಡುವ ಸಮಯದಲ್ಲಿ ಸಂಧಿಕಾಲ ಅಂತಿವೆ. ಅಲ್ಲಿ ಆಲ್ರೆಡಿ 5 ಗ್ರಹಗಳು ಕೂತಿದೆ. ರಾಹು, ಶುಕ್ರ, ಬುಧ, ಸೂರ್ಯ ಮತ್ತು ಬುಧ, ಚಂದ್ರನು ಕೂತಿದೆ ಅಲ್ಲಿ. ಆದ್ದರಿಂದ ಇದು 6ನೇ ಗ್ರಹವಾಗಿ ಅಲ್ಲಿ ಹೋಗಿ ಸೇರುತ್ತದೆ. ಇದು ನೀರಿನ ರಾಶಿ, ನೀರು ಭೂಮಿಯು ಕೂಡಿ ಬರುವ ರಾಶಿ. ಆದ್ದರಿಂದ ಇದು ಶುಭವಲ್ಲ. ಸ್ವಲ್ಪ ದಿನಗಳಿಗೆ ಅಪಾಯಕಾರಿ ಸಮಯಗಳು. ಇದು ಎಲ್ಲ ದೇಶಕ್ಕೂ ಖಂಡಿತವಾಗಿ ಗಮನಿಸಬೇಕಾಗಿರೋ ವಿಷಯ. ಸುನಾಮಿ, ನೀರಿನ ತೊಂದರೆ ಬರುತ್ತದೆ, ಭೂಮಿಯು ನಡುಗುತ್ತದೆ, ಅಂದರೆ ಭೂಮಿಯ ಪ್ಲೇಟ್ಗಳು ಮೂವ್ ಆಗುತ್ತದೆ. ಇದು 2 ದಿನಕ್ಕೂ ಮುಂಚೆಯೇ ಸ್ಟಾರ್ಟ್ ಆಗುತ್ತದೆ. ಅಂದರೆ 27ನೇ ತಾರೀಕರಿಂದ ಸ್ಟಾರ್ಟ್ ಆಗಿ 28, 29 ಈ ರೀತಿಯಾಗಿ ಮುಂದೆ ಹೋಗುತ್ತದೆ. ಯಾಕೆಂತಂದರೆ ಅಲ್ಲಿ ಕೂತಿರುವ ಸೂರ್ಯನ ಜೊತೆ ಶನಿ ಸೇರುತ್ತದೆ. ಸೂರ್ಯನು ಅಲ್ಲಿಂದ ಮೂವ್ ಆಗೋಕ್ಕೆ 15 ದಿನಗಳಾಗುತ್ತದೆ. ಚಂದ್ರನು 2 ದಿನ ಮೇಲೆ ಆಗುತ್ತದೆ. ರಾಹು 3ನೇ ಡಿಗ್ರಿಯಲ್ಲಿ ಕೂತಿದೆ, ಅದು ಸ್ವಲ್ಪ ಕಾಲ ಆಗುತ್ತೆ. ಈ ರೀತಿಯ ಗ್ರಹಗಳು ಹತ್ತಿರದಲ್ಲಿ, ಅಂದರೆ ಇದನ್ನು ಗ್ರಹ ಯುದ್ಧ ಅಂತಂತೀವಿ. ಗ್ರಹ ಯುದ್ಧದಲ್ಲಿ ಕೂತಿರೋದರಿಂದ ದೇಶದಲ್ಲಿ ಯುದ್ಧಗಳು ಅಧಿಕವಾಗುವ ಸಮಯ. ಇನ್ನು ನಮ್ಮ ಬಾಯಿಂದ ಹೇಳಬೇಕು, ಸರ್ವನಾಶದ ಸಮಯವಿದು ಅಂತ. ಎಲ್ಲರೂ ತಾಳ್ಮೆಯಿಂದ ಇರಲೇಬೇಕಾಗ್ತದೆ. ಇಷ್ಟೆಲ್ಲ ಇರುತ್ತದೆ, ಆದರೂ ಇನ್ನೂ ಗಮನ ಕೊಡಬೇಕು. ಒಂದು ರೀತಿಯಲ್ಲಿ ನಮ್ಮ ಖುಷಿ ಪಡುವಂಥ ಒಂದು ವಿಷಯ ಏನು ಅಂತಂದರೆ, ಗುರು ಶುಭ ಸ್ಥಾನದಲ್ಲಿ ಕೂತಿದೆ. ಇದು ಒಂದು ಮಾತ್ರ ನಮಗೆ ಅನುಕೂಲದ ವಿಷಯ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲ ರಾಶಿಯವರು ಶಾಂತಿ ಪರಿಹಾರ ಮಾಡಿಕೊಳ್ಳಿ. ನಾಳೆಯಿಂದ ಎಲ್ಲ ರಾಶಿಗೂ ಬರ್ತಾ ಇದೆ ಡೀಟೇಲ್, ಮೇಷದಿಂದ ಮೀನದವರೆಗೂ, ಮತ್ತು ನಕ್ಷತ್ರವೂ ಸೇರಿಸಿ ಹೇಳ್ತೀವಿ ಡೀಟೇಲ್ ಈ 1 ವರ್ಷ ಹೆಂಗಿರುತ್ತೆ ಅಂತ. ಯಾಕೆಂದರೆ ನಮಗೆ ಉಗಾದಿಯೂ ಬರುತ್ತದೆ, ಇದೂ ಸೇರುತ್ತದೆ, ಅಂದರೆ ಶನಿ ರಾಶಿ ಪ್ರವೇಶವೂ ಸೇರುತ್ತದೆ. ಆದ್ದರಿಂದ ಶುಭ ಸಮಯವ ಅಶುಭವ, ಯಾವ ರಾಶಿಗೆ ಕೆಟ್ಟದು ಅಂತ ಬರುತ್ತದೆ ನೋಡಿ. ಮತ್ತು ಇವತ್ತಿನ ದಿನ ವಿಶೇಷಕ್ಕೆ ಬರೋಣ ಅಂತಂದರೆ 29. ಇವತ್ತು ಅಮಾವಾಸ್ಯೆ ಸಂಜೆ 4:27:27 ನಕ್ಷತ್ರ ಇವತ್ತು ಉತ್ತರ ಭಾದ್ರ ಬೆಳಗ್ಗೆಯಿಂದ ಸಂಜೆ 7:26:18 ಶನಿವಾರದಲ್ಲಿ ಬರುವ ಉತ್ತರಾಭಾದ್ರ ನಕ್ಷತ್ರ ಸಿದ್ಧಿಯು, ಆದರೆ ಅದು ಪರ್ಸೆಂಟೇಜ್ ಕಡಿಮೆ. ಆದರೆ ಧೂಮ್ರವಿದೆ, ಅಂದರೆ ಅಶುಭವಿದೆ. ಆದ್ದರಿಂದ ಈ ದಿನ ಅಷ್ಟೊಂದು ಒಳ್ಳೆಯ ದಿನವಲ್ಲ. ಯಾವುದೇ ಮುಹೂರ್ತ ಕಾರ್ಯಗಳು ಮಾಡೋಕ್ಕೂ ಖಂಡಿತವಾಗಿ ಶನಿದೇವರನ್ನ ಪೂಜೆ ಮಾಡಿಕೊಳ್ಳಿ. ಅದರಲ್ಲೂ ಕುಂಭರಾಶಿ, ಮೀನರಾಶಿ, ಮೇಷರಾಶಿಯವರಲ್ಲ ಶನಿದೇವರನ್ನ ಪೂಜೆ ಮಾಡಿಕೊಳ್ಳಿ. ಅದೇ ಥರ ತುಲಾರಾಶಿಯವರು ಕೂಡ ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ನಮ್ಮಿಂದ ಆಗುವಂಥದ್ದು ಅಷ್ಟೇ ಅಲ್ವಾ, ಪ್ರಾರ್ಥನೆ. ಈ ರೀತಿಯಾಗಿ ಈ ಸಮಯವಿದೆ. ಮತ್ತಷ್ಟು ವಿಶೇಷಗಳು. ಈ ದಿನದ ಸೂರ್ಯೋದಯ 6:18, ಸೂರ್ಯ ಅಸ್ತಮಾನ ಸಂಜೆ 6:31. ನಾವು ಹೇಳಿದಂತೆ ಅಮಾವಾಸ್ಯೆ ಪ್ರಥಮ ಇವತ್ತು 2 ಇದೆ. ಅದರಲ್ಲೂ ಇವತ್ತಿನ ಮತ್ತಷ್ಟು ವಿಶೇಷಗಳು ಅಂತ ತಗೊಂಡ್ರೆ, ಉತ್ತರ ಭಾದ್ರಪದ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ 2 ಜಲರಾಶಿಯಲ್ಲೇ. ಆದ್ದರಿಂದ ಶನಿ ಪ್ರವೇಶ ಸ್ವಲ್ಪ ನೀರಲ್ಲೂ ಭೂಮಿಯಲ್ಲೂ ದೋಷಗಳನ್ನು ಉಂಟಾಗುತ್ತದೆ. ಅದು ಅಲ್ಲದೆ ಇವತ್ತಿನ ದಿನ ಪ್ರಕಾರ 6:18 AM ರಿಂದ 8:50 ಉತ್ತರ ಭಾದ್ರ ನಕ್ಷತ್ರ 2ನೇ ಪಾದ, 8:50 ರಿಂದ ಮಧ್ಯಾಹ್ನ 2:08 ಉತ್ತರ ಭಾದ್ರ ನಕ್ಷತ್ರ 3ನೇ ಪಾದ, ಮಧ್ಯಾಹ್ನ 2:08 ರಿಂದ ಸಂಜೆ 7:26 ಇದೇ ಉತ್ತರ ಭಾದ್ರ ನಕ್ಷತ್ರ 4ನೇ ಪಾದವಿದೆ. ಇಷ್ಟಕ್ಕೆ ಉತ್ತರ ಭಾದ್ರಪದ ನಕ್ಷತ್ರವೇ ಮುಗಿತದೆ. ಉತ್ತರಟ್ಟಾದಿ ಅಂತೀವಿ, ಉತ್ತರ ಭಾದ್ರಪದ ಅಂತೀವಿ, ಈ ರೀತಿ ನಕ್ಷತ್ರದ ಹೆಸರು. ನಂತರ ರೇವತಿ ಸ್ಟಾರ್ಟ್ ಆಗುತ್ತದೆ, ಪ್ರಾರಂಭವಾಗುತ್ತದೆ ಸಂಜೆ 7:26 ರಿಂದ ರಾತ್ರಿ 12:44 ರೇವತಿ ನಕ್ಷತ್ರ 1ನೇ ಪಾದ. ಹಂಗಾಗಿ ಈ ರೇವತಿ ನಕ್ಷತ್ರ 1ನೇ ಪಾದದಲ್ಲಿ
ಇದು ನಡೆಯುವ ಸಮಯಕ್ಕೆ ಶನಿಯು ರಾಶಿ ಪ್ರವೇಶ. ಹಂಗಾಗಿ ರೇವತಿ ನಕ್ಷತ್ರದವರು ಪೂಜೆ ಮಾಡಿಕೊಳ್ಳಿ. ರಾತ್ರಿ ಅಂದರೆ 12:44 ಮೇಲೆ ರೇವತಿ ನಕ್ಷತ್ರದ 2ನೇ ಪಾದವಿದೆ. ಹಂಗಾಗಿ ಈ ರೀತಿ ಈ ದಿನದಲ್ಲಿ ಇರೋದರಿಂದ ಖಂಡಿತ ಪರಿಹಾರಗಳು. ನಂತರ 100% ಒಳ್ಳೆಯದು, 100% ಕೆಟ್ಟೋದು ಅಂತ ವಿಷಯಕ್ಕೆ ಬರೋಣ. ಬೆಳಗ್ಗೆ 9:03 9:19 ಶುಭವಿದೆ. 10:55 ಮಧ್ಯಾಹ್ನ 1:54 ಶುಭವಿದೆ. ಮಧ್ಯಾಹ್ನ 3:30 ರಾತ್ರಿ 1:50 ಶುಭವಿದೆ. ರಾತ್ರಿ 3:23 3:45 ಶುಭವಿದೆ. ಶುಭವಿದೆ ಅಂದರೆ ಎಲ್ಲ ಮಾಡ್ಬೋದಾ ಅಂತಂದರೆ ಇಲ್ಲ, ಎಮರ್ಜೆನ್ಸಿ ಕಾರ್ಯಗಳಿಗೆ ಮಾತ್ರ. ಒಂದು ವೇಳೆ ಕೋರ್ಟು, ಒಂದು ವೇಳೆ ಡಾಕ್ಟರ್, ಒಂದು ವೇಳೆ ಆಸ್ಪತ್ರೆ, ಇಂಥದಕ್ಕೆ ಮಾತ್ರನೇ ಶುಭ ದಿನ ಅಂತ, ಶುಭ ಸಮಯ ಅಂತ. ಆದ್ದರಿಂದ ಹೆಚ್ಚಾಗಿ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಖಂಡಿತ ಇವತ್ತು ಸಿಂಹರಾಶಿಯವರಿಗೆ ಅಧಿಕವಾದ ದೋಷ ಉಂಟು. ಆದ್ದರಿಂದ ಸಿಂಹರಾಶಿಯಲ್ಲಿ ಬರುವ ನಕ್ಷತ್ರಗಳು ಮಕ, ಪುಬ್ಬ ಮತ್ತು ಉತ್ತರ ನಕ್ಷತ್ರದ 1ನೇ ಪಾದದವರೆಲ್ಲ ಸ್ವಲ್ಪ ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ಅದು ಅಲ್ಲದೆ ದುರ್ಮುಹೂರ್ತ 6:18 ಅಂದರೆ ಬೆಳಗ್ಗೆ 7:07 ದುರ್ಮುಹೂರ್ತ. ಬೆಳಗ್ಗೆ 6:40 8:05 ನಕ್ಷತ್ರ ವಿಷಕಟಿಕ ಕಾಲ. ಹಂಗಾಗಿ ಬೆಳಗ್ಗೆ ಬರುವ ದುರ್ಮುಹೂರ್ತದಲ್ಲೇ ನಕ್ಷತ್ರ ವಿಷಕಟಿಕ ಕಾಲವು ಸೇರೋದರಿಂದ ಅಧಿಕವಾದ ದೋಷವನ್ನು ಈ ಸಮಯಗಳಲ್ಲಿ ಕೊಡುತ್ತದೆ. ಎಲ್ಲ ರೀತಿಯಲ್ಲೂ ವಾಕ್ ಹೋಗುವವರು, ಬೆಳಗ್ಗೆ ಬಿಸ್ನೆಸ್ಗೆ ಹೋಗುವವರು, ಇವರೆಲ್ಲ ಸ್ವಲ್ಪ ಗಮನ ಕೊಡಿ. ಅದು ಅಲ್ಲದೆ 7:07 ಅಂದರೆ ದುರ್ಮುಹೂರ್ತ ಅಲ್ಲಿ ಇನ್ನೂ ಮುಗೀತದೆ. ಅಷ್ಟಕ್ಕೆ 7:07 7:56 ಇನ್ನೊಂದು ದುರ್ಮುಹೂರ್ತ ಸೇರಿಕೊಳ್ತದೆ. ಆದ್ದರಿಂದ ಡಬಲ್ ಆಗಿ ಬರುತ್ತದೆ. ಬೆಳಗ್ಗೆ 7:13 9:01 ಮೃತ್ಯು. ಖಂಡಿತವಾಗಿಯೂ 9 ಶುಭವಾಗಿಲ್ಲ. 9:21 10:53 ರಾಹುಕಾಲ. ಮಧ್ಯಾಹ್ನ 1:56 3:28 ಯಮಕಂಡ ಕಾಲ. ರಾತ್ರಿ 1:52 3:21 ವಿಷಕಾಲವಿದೆ. ಅದೇ ಥರ ಬೆಳಗಿನ ಜಾವ ಅಂದರೆ ಲೇಟ್ ನೈಟ್ 3:47 5:29 ಮೃತ್ಯು. ಇಷ್ಟೆಲ್ಲ ಸಮಯಗಳು ಈ ರೀತಿ ಇರೋದರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಯಾಕೆಂದರೆ ಅಶುಭ ದಿನವಾಗಿರೋದರಿಂದ ಕೆಲವು ಕಾರ್ಯಗಳಲ್ಲಿ ಎಚ್ಚರ ವಹಿಸೋದು ಉತ್ತಮ. ನಾಳೆ ಅಂತಂದರೆ 30ನೇ ತಾರೀಕು ಪ್ರಥಮ ಮಧ್ಯಾಹ್ನ 12:49 ನಾಳೆ ರೇವತಿ ನಕ್ಷತ್ರ ಸಂಜೆ 4:34 40 ನಾಳೆ ದಿನ ಅಷ್ಟಾಗಿ ದೋಷವಿಲ್ಲ. ಯಾಕೆಂತಂದರೆ ಒಂದು ರೀತಿಯಾಗಿ ವಾರ, ತಿಥಿ, ನಕ್ಷತ್ರ ಇದೆಲ್ಲ ಕೂಡಿ ಶುಭವನ್ನು ಕೊಡುತ್ತದೆ. ನಾಳೆ ಬರುವ ರೇವತಿ ನಕ್ಷತ್ರವಾಗಲಿ, ರೇವತಿ ಮುಗಿದ ನಂತರ ಅಂದರೆ 4:35 ಮೇಲೆ ಬರುವಂಥ ಅಶ್ವಿನಿ ನಕ್ಷತ್ರವಾದರೂ ಸರಿಯೇ ಶುಭವನ್ನು ಕೊಡುತ್ತದೆ. ಹಂಗಾಗಿ ನಾಳೆ ಅಷ್ಟೊಂದು ತೊಂದರೆಗಳಿಲ್ಲ. ಮತ್ತು ಇವತ್ತಿನ ವಿಷಯಕ್ಕೆ ಬರೋಣ. ಇಷ್ಟೆಲ್ಲ ಟೈಮ್ 100% ಒಳ್ಳೆಯದು ಕೆಟ್ಟೋದೆಲ್ಲ ನಾವು ನೋಡಿದ್ವಿ. ಆದರೂ ಇವತ್ತಿನ ದಿನಕ್ಕೆ ಶುಭ ಅಶುಭ ವಿಷಯಗಳನ್ನ ನೋಡಿಕೊಳ್ಳೋಣ. ಅದು ಎಲ್ಲ ನಕ್ಷತ್ರಕ್ಕೂ. ಸಂಜೆ 7:26 ಅಶುಭವಾಗಿದೆ ಜನರಲ್ ಆಗಿ, ಅಂದರೆ ಕಾಮನ್ ಆಗಿ. ಹಂಗಾಗಿ ಪ್ರತಿಯೊಬ್ಬರಿಗೂ ಶುಭ ದಿನವಲ್ಲ. ಆದ್ದರಿಂದ ನಾವು ಎಚ್ಚರ ಕೊಡುವಂಥದ್ದೇ ಉತ್ತಮ. ಆದರೂ ಕೂಡ ಈ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಈ ದಿನ ಹೇಗಿದೆ ಅಂತ ನೋಡೋಣ. ಉತ್ತರ ಭಾದ್ರಪದ ನಕ್ಷತ್ರ ಸಂಜೆ 7:26 ಆ ಸಮಯದವರೆಗೂ ಮೇಷರಾಶಿಗೆ ಮಿತ್ರಧಾರೆ ಸ್ವಲ್ಪ ವ್ಯಯ, ಹಂಗಾಗಿ ಹೆಚ್ಚಿನ ದೋಷಗಳಿಲ್ಲ. ಇದೇ ಭರಣಿ ನಕ್ಷತ್ರ ಮೇಷರಾಶಿಯವರಾದರೆ ಟೆನ್ಷನ್ ಇದೆ, ವ್ಯಯವಿದೆ, ಸ್ವಲ್ಪ ಗಮನ ಕೊಡಿ. ಕೃತಿಕಾ ನಕ್ಷತ್ರ ಮೇಷರಾಶಿ ಅನುಕೂಲವಿದೆ, ಸ್ವಲ್ಪ ವ್ಯಯವಿದೆ. ಆದ್ದರಿಂದ ಖುಷಿಯಾಗಿರಿ, ಅಂದರೆ ನೂತನ ಕಾರ್ಯಗಳನ್ನ ಮಾಡೋಕ್ಕೆ ಹೋಗಬೇಡಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ. ಆದ್ದರಿಂದ ದೇವರಲ್ಲಿ ಪ್ರಾರ್ಥನೆ ಇರಲಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಕಾರ್ಯಗಳು
ನಮ್ಮ ಪರವಾಗಿ ಜಯ ಆಗೋದಿಲ್ಲ. ಆದ್ದರಿಂದ ಹೆಚ್ಚಿನ ಗಮನ ಕೊಡಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಖಂಡಿತ ಕ್ಷೇಮ ಉಂಟು, ಇಷ್ಟಾರ್ಥ ಸಿದ್ಧಿಯೂ ಉಂಟು. ಇದರಲ್ಲಿ ವಿಶೇಷವಾಗಿ ನಾವು ನೋಡಬೇಕು ಅಂತಂದರೆ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಆರೋಗ್ಯ, ಕೆಲಸ ಕಾರ್ಯ ಅಭಿವೃದ್ಧಿ, ದಿನ ಕೆಟ್ಟದಾಗಿದ್ದರೂ ಕೂಡ ನಿಮಗೆ ಇದು ಶುಭವೇ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ವಿಪತ್ತು ಉಂಟು, ಏಟು ಗಾಯಗಳೆಲ್ಲ ಇರುತ್ತದೆ, ಕೆಲಸಗಳಲ್ಲಿ ಎಚ್ಚರ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಅನುಕೂಲವಿದೆ, ಕೆಲಸ ಕಾರ್ಯ ಅಭಿವೃದ್ಧಿಯೂ ಇದೆ, ಹೆಚ್ಚಿನ ದೋಷಗಳು ಅಂತ ಇಲ್ಲ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಸಂಪತ್ತು ಉಂಟು, ಹಂಗಾಗಿ ಹೆಚ್ಚಿನ ವರಮಾನ. ಆದರೂ ಇವತ್ತು ಹೊಸದಾಗಿ ಸ್ಟಾರ್ಟ್ ಮಾಡಬೇಡಿ, ಪ್ಲಾನ್ ಎಲ್ಲ ಮಾಡಬಹುದು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತವಾಗಿ ಜನ್ಮತಾರೆ, ದೇವರ ಪೂಜೆನ ಇವತ್ತು ಖಂಡಿತ ಮಾಡಲೇಬೇಕು. ಅರ್ಚನೆ ಕೊಡ್ಬೋದು ಅಥವಾ ಹಾಲಿನ ಅಭಿಷೇಕ ಕೊಡ್ಬೋದು. ಯಾಕೆಂದರೆ ಲಿಕ್ವಿಡು, ನೀರು, ಯಾಕೆಂದರೆ ಉತ್ತರಾಭಾದ್ರ ನಕ್ಷತ್ರ ಶನಿಯ ನಕ್ಷತ್ರ, ಈ ರೀತಿ ಮಾಡಿಕೊಳ್ಳಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಪರಮ ಮೈತ್ರಿ. ಆದ್ದರಿಂದಾಗಿ ವಿಶೇಷವಾಗಿ ಈ ದಿನ ಜನರಲ್ ಆಗಿ ಕೆಟ್ಟಿದ್ದರೂ ನಿಮಗದು ಶುಭದಿನವೇ. ಮಖಾ ನಕ್ಷತ್ರ ಸಿಂಹರಾಶಿ, ಮಿತ್ರಧಾರೆ ಇದೆ, ಆದ್ದರಿಂದ ಮಿತ್ರರಲ್ಲಿ ಅನುಕೂಲ ಸಿಗುತ್ತದೆ ಅಂತ ಇದೆ. ಆದ್ದರಿಂದ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಟೆನ್ಷನ್ ಇದೆ, ಟೆನ್ಷನ್ ಬಿಟ್ಟುಬಿಡಿ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಅನುಕೂಲವಿದೆ. ಆದ್ದರಿಂದ ಈ ಅನುಕೂಲಗಳನ್ನು ಖಂಡಿತವಾಗಿ ಉಪಯೋಗಿಸ್ಕೊಳ್ಳಿ. ಆದರೆ ನೂತನ ಕಾರ್ಯಗಳಿಗೆ ಈ ದಿನ ಉಚಿತವಲ್ಲ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, 2, 3, 4ನೇ ಪಾದಗಳ ಅನುಕೂಲವಿದೆ, ಸುಖ ಅಭಿವೃದ್ಧಿಯೂ ಉಂಟು. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಇವತ್ತಿನ ದಿನ ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ, ಆದ್ದರಿಂದ ಎಚ್ಚರ. ನಂತರ ನೋಡುವಂಥದ್ದು ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಆರೋಗ್ಯ ಉಂಟು, ಅಭಿವೃದ್ಧಿಯೂ ಇದೆ, ಹಂಗಾಗಿ ಹೆಚ್ಚಾಗಿ ತೊಂದರೆಗಳಿಲ್ಲ. ಚಿತ್ತಾ ನಕ್ಷತ್ರ ತುಲಾರಾಶಿ, ಆರೋಗ್ಯ ಇದೆ, ಶತ್ರುನಾಶವಿದೆ, ಶುಭದಿನವಾಗಿದೆ ನಿಮಗೆ. ಸ್ವಾತಿ ನಕ್ಷತ್ರ ತುಲಾರಾಶಿ, ವಿಪತ್ತು ಉಂಟು, ಏಟು ಗಾಯಗಳು ಜಾರುವಂಥ ದಿನವಿದು, ಸ್ವಲ್ಪ ಗಮನ ಕೊಟ್ಕೊಳ್ಳಿ. ವಿಶಾಖ ನಕ್ಷತ್ರ ತುಲಾರಾಶಿ, ಸಂಪತ್ತಿದೆ, ಶತ್ರುನಾಶವೂ ಇದೆ, ಹಂಗಾಗಿ ಏನೇ ಆದರೂ ದೇವರು ಕಾಪಾಡುತ್ತಾರೆ, ಆದ್ದರಿಂದ ಶುಭದಿನವಾಗಿದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಇದೇ ಥರ ಸಂಪತ್ತು ಉಂಟು, ಅದೇ ಕಾರ್ಯದಲ್ಲಿ ಸ್ವಲ್ಪ ವಿಘ್ನ ಬರುತ್ತದೆ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಜನ್ಮತಾರೆ ಇದು, ಕಾರ್ಯ ವಿಘ್ನಗಳಿದೆ. ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ಯಾರಿಗಾರು ಸಹಾಯ ಮಾಡಿ. ದೊಡ್ಡದಾಗಿ ಮಾಡಬೇಕು ಅಂತ ಏನಿಲ್ಲ, ಚಿಕ್ಕದಾಗಿ ಮಾಡಿದ್ರೂ ಖಂಡಿತವಾಗಿ ನಡೀತದೆ. ಪಕ್ಷಿ ಪ್ರಾಣಿಗಳಿಗೆ ಮೇವಾಗಬೇಕು, ಇನ್ನು ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಪರಮ ಮೈತ್ರಿದ್ದಾರೆ, ಆದ್ದರಿಂದ ಶುಭಕರವಾಗಿದೆ, ದೇವರು ನಮ್ಮ ಜೊತೆಯಲ್ಲಿರುತ್ತಾರೆ. ಮೂಲ ನಕ್ಷತ್ರ ಧನುಸು ರಾಶಿ, ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು, ಆದ್ದರಿಂದ ಶುಭವಾಗಿರೋಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಒಳ್ಳೆಯ ಕಾರ್ಯಗಳನ್ನ ಮಾಡಿ, ಮುಹೂರ್ತ ಕಾರ್ಯಗಳಲ್ಲ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಟೆನ್ಷನ್ ಇದೆ, ರೋಗ ಭಯವೂ ಉಂಟು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಅನುಕೂಲವಿದೆ, ರೋಗ ಭಯ ಉಂಟು, ಆದ್ದರಿಂದ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಮೇಂಟೈನ್ ಮಾಡಿಕೊಂಡ್ರೆ ಸರಿ ಹೋಗುತ್ತದೆ. ನಂತರ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಅನುಕೂಲವು ಲಾಭವೂ ಉಂಟು, ಹಂಗಾಗಿ ಹೆಚ್ಚಾಗಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ, ಖಂಡಿತ ಪ್ರತ್ಯೇಕ್ತಾರೆ, ಹಂಗಾಗಿ ಅನುಕೂಲವಿಲ್ಲದ ದಿನವಿದು. ಈ ದಿನದಲ್ಲಿ ಮಾಡುವ ಕಾರ್ಯಗಳು ಒಳ್ಳೆಯದಾಗಿರಲಿ, ಕೆಟ್ಟ ಕಾರ್ಯ ಮಾಡಿದರೆ ನೀವೇ ಅನುಭವಿಸ್ತೀರ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಆರೋಗ್ಯ ಉಂಟು, ಲಾಭವೂ ಉಂಟು, ಹಂಗಾಗಿ ಹೆಚ್ಚಾಗಿ ತೊಂದರೆಯಲ್ಲಿ ಏನಿಲ್ಲ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಇದರಲ್ಲಿ ಆರೋಗ್ಯವು ಅದೇ ಸಮಯದಲ್ಲಿ ಧನಹಾನಿಯೂ ಇದೆ, ಎಚ್ಚರ. ಶತಭಿಷ ನಕ್ಷತ್ರ ಕುಂಭರಾಶಿ, ವಿಪತ್ತಿದೆ, ಧನಹಾನಿ ಇದೆ, ವೇಸ್ಟ್ ಖರ್ಚುಗಳು ಇದೆ, ಅದೆಲ್ಲ ಇಲ್ಲದೆ ನೋಡಿಕೊಂಡ್ರೆ ಏನೂ ತೊಂದರೆಗಳಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಸಂಪತ್ತು, ಅದೇ ಸಮಯದಲ್ಲಿ ಧನಹಾನಿಯೂ ಇದೆ, ಎರಡೂ ಇದೆ, ಪ್ಲಸ್ ಮೈನಸ್ ಎರಡೂ ಇರೋದರಿಂದ ಬಂದಿರೋದನ್ನು ಕೈಯಲ್ಲಿರೋದನ್ನು ಭದ್ರವಾಗಿಟ್ಕೊಳ್ಳಿ. ನೀವು ಏನಾದ್ರು ಮಾಡೋಕ್ಕೋಗಿ ಅದು 3 ಆಗುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಇವತ್ತಿನ ದಿನ ಶುಭಕರವಾಗಿದೆ, ಎಲ್ಲದರಲ್ಲೂ ಇರುತ್ತಾ ಇರಲಿ, ದೇವರಲ್ಲಿ ಪ್ರಾರ್ಥನೆ ಇರಲಿ, ಮಿತ್ರರಲ್ಲಿ ಆನಂದವಿರಲಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಜನ್ಮತಾರೆ ಇದು, ಹಂಗಾಗಿ ಸಾಯಂಕಾಲ ದೀಪ ಹಚ್ಚಿ ಶನಿದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ನಂತರ ರೇವತಿ ನಕ್ಷತ್ರ ಮೀನರಾಶಿ, ಪರಮ ಮಿತ್ರಧಾರೆಯಾಗಿ ಶರೀರ ಸುಖವು ಕೂಡಿ ಬಂದಿರುವಂಥ ದಿನವಿದು, ಶುಭ ದಿನವಾಗಿದೆ.
ಅದರಿಂದಾಗಿ ಕೆಟ್ಟೋ ದಿನ ಜನರಲ್ ಆಗಿ ಆಗಿದ್ದರೂ ಕೂಡ ಅದು ನಿಮಗೆ ಶುಭವಾಗಿ ಕಾಣುತ್ತದೆ. ಒಳ್ಳೆಯ ಕಾರ್ಯಗಳು ನಡೀಲಿ. ಅದು ದೈವ ಪ್ರಾರ್ಥನೆ, ದೇವರ ಸಂಕಲ್ಪದಂತೆ ಕೆಲವು ಕಾರ್ಯಗಳು ಅನುಕೂಲಕರವಾಗಿ ನಡೀತದೆ. ದೇವರೇ ನಮ್ಮ ಜೊತೆ ಇರುತ್ತಾರೆ. ಇಷ್ಟೆಲ್ಲ ವಿಷಯಗಳನ್ನು ಇವತ್ತು ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಾಳೆಯಿಂದ ಒಂದೊಂದು ರಾಶಿಗೂ ಈ ವರ್ಷ ಹೇಗಿದೆ ಅಂತ ಕೊಡ್ತೀವಿ. ಖಂಡಿತ ನೋಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.